ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಅನಿತಾ ಶಮತ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಬಂದು ತುಂಬಾನೇ ಬ್ಯೂಟಿಫುಲ್ ಆಗಿರುವಂತ ಕಲೆಕ್ಷನ್ಸ್ ನ ಮೀಶೋದಲ್ಲಿ ತರಿಸಿದೀನಿ. ಸೊ ತುಂಬಾ ಜನ ಈ ಸ್ಯಾರಿ ಅನಿತಾ ತುಂಬಾ ಡಿಮ್ಯಾಂಡ್ ಇದೆ, ಸೊ ತೋರಿಸಿ, ನೀವು ರಿಯಲ್ ಆಗಿ ತೋರಿಸಿ, ಬರೀ ಕೈಲಿ ಹಿಡಿದು ವಿಡಿಯೋ ಮಾಡಬೇಡಿ ಅಂತ ಹೇಳಿದ್ರಿ. ಪ್ಲೇನ್ ಸ್ಯಾರಿಗೆ ಗ್ರ್ಯಾಂಡ್ ಬ್ಲೌಸ್ ಪೀಸ್ ಬರುತ್ತೆ. ಸೊ ಆ ತರನೇ ತರಿಸಿದೀನಿ. ಅಂಡ್ ಒಳ್ಳೆ ಒಳ್ಳೆ ಡ್ರೆಸ್ ಕಲೆಕ್ಷನ್ಸ್ ಕೂಡ ಇದೆ. ಸೊ ಕಂಪ್ಲೀಟ್ ಆಗಿ ವಿಡಿಯೋನ ನೋಡಿದ್ರೆ ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ. ಅಂಡ್ ಎಲ್ಲದ್ರದ್ದು ಡ್ರೆಸ್ ಲಿಂಕ್ ಬೇಕು ಅಂತ ಹೇಳಿದ್ರೆ ನಾನು ಇವತ್ತಿನ ಕಮೆಂಟ್ ಬಾಕ್ಸ್ ಮತ್ತೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನ ಪರ್ಚೇಸ್ ಮಾಡಿ. ಓಕೆನಾ? ಸೊ ಹಾಗಾದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅಂಡ್ ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಥವಾ ಹೊಸದಾಗಿ ಯಾರಾದ್ರೂ ನಮ್ಮ ಚಾನಲ್ ನ ನೋಡ್ತಾ ಇದ್ದೀರಾ ಅಂದ್ರೆ ಸೊ ಅನಿತಾ ಶಮಂತ್ ಯೂಟ್ಯೂಬ್ ಚಾನಲ್ ಹಾಗೆ ಪುಣ್ಯ ಶಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಅಂಡ್ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವ್ರಿಗೆಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಪಟ್ಟಂತ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಫ್ರೆಂಡ್ಸ್, ಈಗ ಮೊದಲನೇದಾಗಿ ಈ ಡ್ರೆಸ್ ನೇ ತೋರಿಸ್ಬಿಡ್ತೀನಿ. ಇದು ಮನೆ ಹತ್ರ ಹಾಕೊಂಡಿದ್ದೆ, ಹಂಗೆ ವಿಡಿಯೋದಲ್ಲಿ ಇತ್ತಲ್ಲ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಸೊ ಇದು ಬಂದು ಮೀಶೋದಲ್ಲೇ ತಗೊಂಡಿದ್ದು 3 ಪೀಸ್ ಕುರ್ತಾ ಸೆಟ್ ಬರುತ್ತೆ ಇದು. ಓಕೆನಾ? ಇದೊಂಥರ ಏನ್ ಹೇಳ್ತಾರೆ ಅಂದ್ರೆ, ಯಾವ ಕಲರ್ ಇದು? ಪ್ಯಾರಟ್ ಗ್ರೀನ್, ಒಂಥರ ಯೆಲ್ಲೋ ಕಲರು ಅಲ್ಲ, ಗ್ರೀನ್ ಕಲರು ಅಲ್ಲ, ಎರಡು ಮಿಕ್ಸ್ ಅಲ್ಲಿ ಇದೆ. ಸೊ ಅಷ್ಟು ಚೆನ್ನಾಗಿದೆ ಏನೋ ಒಂಥರ ನೋಡ್ಲಿಕ್ಕೆ. ಬಟ್ ಅಮೌಂಟ್ ಸ್ವಲ್ಪ ಜಾಸ್ತಿ ಆಯ್ತು ಅಂತ ಅನ್ನಿಸ್ತು ನನಗೆ. ಬಟ್ ಡ್ರೆಸ್ ಚೆನ್ನಾಗಿದೆ. ಸೊ ಆದ್ರೆ ಮೀಶೋದಲ್ಲಿ 950 ರೂಪಾಯಿನೋ ಇತ್ತು ಅನ್ಸುತ್ತೆ ನಾನು ತಗೊಂಡಾಗ. ಬಟ್ ಎಕ್ಸಾಕ್ಟ್ ಪ್ರೈಸ್ ನ ನಿಮ್ಗೆ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ, ನೋಡ್ಕೊಳ್ಳಿ. ಸೊ ಇಷ್ಟ ಆಯ್ತು ಅಂತ ಅಂದ್ರೆ ಈ ಡ್ರೆಸ್ ನ ಖಂಡಿತವಾಗ್ಲೂ ಪರ್ಚೇಸ್ ಮಾಡ್ಕೊಳ್ಳಿ. ನೋಡಿ, ಪ್ಯಾಂಟ್ ಕೂಡ ಬರುತ್ತೆ. ಓಕೆನಾ? ಸೊ ಈ ತರ ಇದೆ, ತುಂಬಾನೇ ಚೆನ್ನಾಗಿದೆ. ಅಂಡ್ ಇನ್ನೊಂದು ಹೇಳ್ಬಿಡ್ತೀನಿ, ಇದಕ್ಕೆ ಲೈನಿಂಗ್ ಶಮಂತವ್ರೆ ಹೇಳ್ಬಿಡೋಣ ಅಲ್ವಾ. ನನಗೆ ಒಂದ್ ಏನಕ್ಕೆ ಇಷ್ಟ ಆಗ್ಲಿಲ್ಲ ಅಂದ್ರೆ ಡ್ರೆಸ್ ತುಂಬಾನೇ ಚೆನ್ನಾಗಿದೆ. ಲೈನಿಂಗ್ ನೋಡಿ ಎಲ್ಲಿ ಕೊಟ್ಟಿದ್ದಾರೆ, ಇಷ್ಟು ಕೊಟ್ಟಿದ್ದಾರೆ. ಇಲ್ಲಿವರೆಗೂ ಕೊಟ್ಟಿರೋರ್ಗೆ ಇನ್ನೊಂಚೂರು ಕೆಳಗಡೆ ಕೊಡಕ್ಕೆ ಏನ್ ರೋಗ ಅಂತೀನಿ ಮೀಶೋದವ್ರಿಗೆ. ಮೀಶೋದವ್ರು ನನ್ನ ವಿಡಿಯೋ ನೋಡ್ತಿರ್ಬೇಕು. ಈ ಒಮ್ಮೆ ಹಿಂಗೆಲ್ಲ ಬೈತಾಳೆ ಅನ್ಕತ್ತಾರಲ್ವಾ, ಅನ್ಕೊಂಡ್ರೆ ಅನ್ಕೊಳ್ಳಿ ಬಿಡಿ. ಅದೇನೆ ಏನ್ ಹೇಳ್ದೆ, ನನ್ಗೆ ಅದೊಂದು ಇಷ್ಟ ಆಗಲ್ಲ. ಇಲ್ಲಿವರೆಗೂ ಕೊಡ್ಬಾರ್ದು, ಕೊಟ್ಮೇಲೆ ಈ ಡ್ರೆಸ್ ಎಷ್ಟು ಉದ್ದ ಇದೆ ಅಲ್ಲಿವರೆಗೂ ಕರೆಕ್ಟ್ ಆಗಿ ಅಟ್ಲೀಸ್ಟ್ ಇಲ್ಲಿವರೆಗೂ ಲೈನಿಂಗ್ ಇದ್ದಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಎಲ್ಲರೂ ಇಷ್ಟ ಪಡ್ತಾರೆ. ಲೈನಿಂಗ್ ಅಲ್ವಾ ನಾವು ಒಳಗಡೆ ಕೇಳೋದು. ಇದಕ್ಕೇನಾದ್ರೂ ಪ್ಯಾಂಟ್ ಕೊಡ್ಲಿಲ್ಲ ಅಂದಿದ್ರೆ, ನಾವು ಬೇರೆ ಯಾವ್ದಾದ್ರು ಪ್ಯಾಂಟ್ ಹಾಕೋದಾಗಿದ್ರೆ ಲೈನಿಂಗ್ ಎಷ್ಟಕ್ಕೆ ಇರ್ತಿತ್ತು ಅಷ್ಟಕ್ಕೆ ಕಾಣುತ್ತೆ. ಬಟ್ ಇದೇ ಕಲರ್ ಪ್ಯಾಂಟ್ ಇರೋದ್ರಿಂದ ಮಾತ್ರ ಒಳಗಡೆ ಲೈನಿಂಗ್ ಎಷ್ಟಿದೆ ಏನಿದೆ ಖಂಡಿತ ಏನು ಕಾಣಲ್ಲ. ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಬಟ್ ಅದೊಂದು ಬೇಜಾರ್ ನನಗೆ. ಬಟ್ ಥ್ರೆಡ್ ವರ್ಕ್ ಮಾಡಿದಾರಲ್ವಾ, ಹಂಗಾಗಿ ಇದಕ್ಕೆ ಜಾಸ್ತಿ ದುಡ್ಡು ಮೀಶೋದಲ್ಲಿ. ಕಂಪ್ಲೀಟ್ ಥ್ರೆಡ್ ವರ್ಕ್ ಇದು. ಗ್ರೀನ್ ಮತ್ತೆ ಒಂಥರ ವೈಟ್ ಕಲರ್ ಥ್ರೆಡ್ ವರ್ಕ್ ಅಲ್ಲಿ ಮಾಡಿದ್ದಾರೆ. ಅಂಡ್ ಓವರ್ ಆಲ್ ಈ ಡ್ರೆಸ್ ಅಲ್ಲಿ ಈ ಕಾಲರೇ ಹೈಲೈಟ್ ಆಗುವಂತದ್ದು ನೋಡಿ. ನೋಡಿ ಈ ತರ ಏನೋ ಒಂಥರ ಶೇಪ್ ಅಲ್ಲಿ ಕೊಟ್ಟಿದ್ದಾರೆ. ಇದು ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಅಂಡ್ ನೋಡಿ, ಬ್ಯಾಕ್ ಸೈಡ್ ಕೂಡ ತೋರಿಸ್ಬಿಡ್ತೀನಿ. ಸೊ ಈ ರೀತಿಯಾಗಿದೆ, ಒಂಥರ ಲೂಸ್ ಆಗಿರುತ್ತೆ. ಏನೋ ಒಂಥರ ಹಳೆ ಕಾಲದವ್ರ ತರ ಅನ್ನಿಸ್ತು ನಂಗೆ ಈ ಡ್ರೆಸ್. ಟ್ರೆಡಿಷನಲ್ ಆಗಿ ಏನೋ ಒಂಥರ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಸೊ ಈ ತರ ಒಂದಿರ್ಲಿ ಅಂತ ಹೇಳ್ಬಿಟ್ಟು ತಗೊಂಡಿದ್ದೀನಿ. ಓಕೆನಾ? ವೇಲ್ ಅಂತೂ ತುಂಬಾ ಲೆಂತಿ ಆಗಿದೆ. ಯಾರಿಗಾದ್ರೂ ಇಷ್ಟ ಆಯ್ತು ಅಂದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ ಲಿಂಕ್, ಪರ್ಚೇಸ್ ಮಾಡಿ ಆಯ್ತಾ. ಅಂಡ್ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲೂ ಕೊಟ್ಟಿರ್ತೀನಿ, FB ನಲ್ಲಿ ಯಾರಾದ್ರೂ ವಿಡಿಯೋನ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ. ಸೊ ಬನ್ನಿ ಪಟಾಪಟ್ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಡ್ರೆಸ್ ಯಾವ್ದಿದೆ ನೋಡ್ಕೊಂಡ್ ಬರೋಣ. ಸೊ ನೆಕ್ಸ್ಟ್ ಡ್ರೆಸ್ ನೋಡೋದಕ್ಕಿಂತ ಮುಂಚೆ ಸ್ಯಾರಿ ತೋರಿಸ್ಬಿಡ್ತೀನಿ ಇಲ್ಲಿ. ಎಸ್ ನೋಡಿ, ಇದು ಸ್ಯಾರಿ. ಸೊ ಒನ್ ಆಫ್ ಮೈ ಫೇವ್ರೇಟ್ ಸ್ಯಾರಿ ಇನ್ ಮೀಶೋ ಅಂತಾನೆ ಹೇಳ್ಬೋದು. ಎಷ್ಟು ಚಂದ ಉಂಟು ಗೊತ್ತಾ ಈ ಸ್ಯಾರಿಗೆ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನಾವು ಸ್ಯಾರಿ ಉಟ್ಟಾಗ ಅಂದ್ರೆ ಈ ಬ್ಲೌಸ್ ಇಂದಾನೆ. ಸೊ ಇಲ್ಲಿ ಓಪನ್ ಮಾಡ್ಬಿಡ್ತೀನಿ. ಫಸ್ಟ್ ಬ್ಲೌಸ್ ನೇ ತೋರಿಸ್ಬಿಡ್ತೀನಿ. ಇದು ಆಲ್ರೆಡಿ ನಾನು ತೋರಿಸಿದ್ದೆ, ಯಾವ್ದೋ ವಿಡಿಯೋದಲ್ಲಿ ಹಾಕಿದ್ದೆ. ಇದರಲ್ಲಿ ಸಿಕ್ಕಾಪಟ್ಟೆ ಕಲರ್ಸ್ ಇದೆ ಗೊತ್ತಾ. ನೋಡಿ ಹೆಂಗಿಟ್ಟು ತೋರ್ಸೋಣ. ವಾವ್, ಸಖತ್ತಾಗಿದೆ. ಸೊ ಇದರಲ್ಲಿ ರೆಡ್ ಬರುತ್ತೆ, ಒಂಥರ ಈ ಕಲರ್ ಬರುತ್ತೆ, ಗ್ರೀನ್ ಇದೆ, ಬ್ಲೂ ಇದೆ, ಪರ್ಪಲ್ ಇದೆ, ಸಿಕ್ಕಾಪಟ್ಟೆ ಕಲರ್ ಆಪ್ಷನ್ಸ್ ಇದೆ. ಅಂಡ್ ಇದು ಅಷ್ಟೇ ಹ್ಯಾಂಡ್ ವರ್ಕ್ ಬ್ಲೌಸ್ ಪೀಸ್ ಇದು. ಓಕೆನಾ? ಖಂಡಿತವಾಗ್ಲೂ ನೀವು ಇದುವರೆಗೂ ನನ್ನ ವಿಡಿಯೋ ನೋಡೋದ್ರಲ್ಲಿ ಯಾವ್ದು ತಗೊಂಡಿದ್ದೀರೋ ಯಾವ್ದು ಬಿಟ್ಟಿದ್ದೀರೋ ನನಗೆ ಗೊತ್ತಿಲ್ಲ. ಈ ಸ್ಯಾರಿ ಅಂತೂ ಮಸ್ಟ್ ಬೈ ಖಂಡಿತ ಹೇಳ್ತೀನಿ. ಯಾಕಂದ್ರೆ ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲೆಲ್ಲ ಮಾರ್ತಾರೆ ಗೊತ್ತಾ, ಸ್ಯಾರಿನೆಲ್ಲ ತರಿಸಿ ಮನೆಯಲ್ಲೆಲ್ಲ ಸೇಲ್ ಮಾಡೋದು ಅಥವಾ ಅಂಗಡಿನಲ್ಲಿ ಸೇಲ್ ಮಾಡೋದು ಅಂತ ಹೇಳ್ತಾರಲ್ವಾ. ಅಲ್ಲೆಲ್ಲ ಬೇಕಾದ್ರೆ ನೀವು ಚೆಕ್ ಮಾಡಿ ನೋಡಿ. ಈ ಸ್ಯಾರಿ ಬೆಲೆ 1,500 ರೂಪಾಯಿ ಇದೆ. ಇನ್ನ ಕೆಲವೊಂದ್ ಕಡೆ 1,800 ರೂಪಾಯಿ ಹಾಕಿದ್ದಾರೆ. ಬಟ್ ಮೀಶೋದಲ್ಲಿ ಕೇವಲ 800 ರೂಪಾಯಿ ಅನ್ಸುತ್ತೆ ಅಷ್ಟೇನೆ. ಕೆಲವೊಮ್ಮೆ ಇನ್ನೂ ಕಡಿಮೆ ಆಗುತ್ತೆ, 700 ಚಿಲ್ಲರೆ ಆಗುತ್ತೆ ಅಷ್ಟೇ. ಒಂದು 700 800 ಈ ರೇಂಜ್ ಅಲ್ಲಿ ಇರುತ್ತೆ ಈ ಸ್ಯಾರಿ. ಸೊ ನಿಜ ಬ್ಲೌಸ್ ಇಂದಾನೆ ಲುಕ್ ಬಂದಿರೋದು. ಪರ್ಲ್ ಮುತ್ತಿನಲ್ಲಿ ಹ್ಯಾಂಡ್ ವರ್ಕ್ ಮಾಡಿದ್ದಾರೆ ಅಲ್ವಾ, ಮುತ್ತು ಮತ್ತೆ ಸಿಲ್ವರ್ ಅಲ್ಲಿ. ಒಂದ್ಸತಿ ಹಿಂಗೆ ಹಾಕಿ ತೋರಿಸ್ಲಾ ಹ್ಯಾಂಡ್ ಹತ್ರ ನೋಡಿ, ಡೀಪ್ ಆಗಿ ತೋರಿಸಿದ್ರೆ ಡಿಸೈನ್ ಚಂದ ಕಾಣ್ತಾ. ಓಕೆ, ಸೊ ಕಲರ್ ಅಂತೂ ಇಂದು ಚೆನ್ನಾಗಿದೆ, ನಾನು ಸೆಲೆಕ್ಟ್ ಮಾಡಿರೋ ಕಲರ್. ಅಂಡ್ ನಿಮಗೆ ಯಾವ ಕಲರ್ ಇಷ್ಟ ಆಗುತ್ತೋ ಆ ಕಲರ್ ಪರ್ಚೇಸ್ ಮಾಡಿ. ಇಲ್ಲ ನಾನು ತಗೊಂಡಿರೋದೇ ನಿಮ್ಗೂ ಇಷ್ಟ ಆಯ್ತು ಅಂದ್ರೆ ಪರ್ಚೇಸ್ ಮಾಡಿ. ಇದು ನಿಜವಾಗ್ಲೂ ಹೊಲಿಸ್ಕೋತೀವಲ್ಲ
ಆಗ ಇರೋದು ಸ್ಯಾರಿ ಉಟ್ಟಾಗ ಹೆಂಗ್ ಕಾಣತ್ತೆ ಗೊತ್ತಾ. ಇದು ಇವಾಗ ಬಂದಿರೋದು, ಅಂದ್ರೆ ನ್ಯೂಲಿ ಲಾಂಚ್ ಆಗಿರುವಂತದ್ದು ನ್ಯೂ ಡಿಸೈನ್ ಸ್ಯಾರಿ ಇದು. ಸೊ ಇನ್ನು ಇವಾಗ ಮಾರ್ಕೆಟಿಗೆ ತಂದಿದ್ದಾರೆ ಈ ಸ್ಯಾರಿನ ನೋಡಿ. ಅಂಡ್ ಇಷ್ಟು ಕಡಿಮೆ ಬೆಲೆಗೆ ಇಷ್ಟು ಚಂದ ಉಂಟು ಅಲ್ಲ, ಗ್ರ್ಯಾಂಡ್ ವರ್ಕ್ ನೋಡಿ. ದುಡ್ಡು ಕೊಟ್ಟು ಈ ತರ ಎಲ್ಲ ಡಿಸೈನ್ ಮಾಡಿಸ್ತೀವಿ ಅಂದ್ರೆ ಬರೀ ಒಂದು ಬ್ಲೌಸ್ ಈ ತರ ಡಿಸೈನ್ ಮಾಡ್ಲಿಕ್ಕೆ 1,500 2,000 ರೂಪಾಯಿ ಕೇಳೋರು. ಅಂತದ್ರಲ್ಲಿ ಸ್ಯಾರಿ ಇವತ್ತು ಇಷ್ಟು ಚೆನ್ನಾಗಿ ಡಿಸೈನ್ ಮಾಡಿರೋ ಬ್ಲೌಸ್ ಇಂದ ಬರೀ 800-850 ರೂಪಾಯಿ ಆರಾಮ್ಸೆ ಮೀಶೋದಲ್ಲಿ ತಗೊಳ್ಳಿ ನೀವು, ಸರಿನಾ. ಅಂಡ್ ಇದು ಇಷ್ಟು ಮಾತ್ರ ತೋಳಿಗೆ ಮಾತ್ರ ಅಲ್ಲ. ಸೊ ಇಲ್ಲಿ ನೋಡಿ, ಇದು ಬೊಟ್ಟು 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 ತರ ಎಷ್ಟು ಚಂದ ಕೊಟ್ಟಿದ್ದಾರೆ ಅಲ್ಲ ಶ್ರೀಮಂತವ್ರೆ. ಪ್ಲೇನ್ ಸ್ಯಾರಿ, ಗ್ರ್ಯಾಂಡ್ ಬ್ಲೌಸ್ ಬಂದಿರೋದ್ರಿಂದ ಪ್ಲೇನ್ ಸ್ಯಾರಿ. ಒಂದ್ ನಿಮಿಷ ಇರಿ ನಾನು ಈ ವೇಲ್ ತೆಗ್ದ್ಬಿಡ್ತೀನಿ, ಹಂಗಾದ್ರೆ ಚಂದ ಹಾಕೋಬಹುದಲ್ವಾ. ಸೊ ಇದು ತುಂಬಾ ಲೇಟ್ ಆಗಿದೆ ನನಗೆ. ನೈಟ್ ಎಲ್ಲ ಶೂಟ್ ಮಾಡೋದು ನಾವು. ನಮಗೆ ಯಾವಾಗ ಟೈಮ್ ಸಿಗುತ್ತೋ ಅದು 10:30 ಆದ್ರೂ ಸರಿ, ನೈಟ್ 11 ಗಂಟೆ ಆದ್ರೂ ಸರಿ, ಅವಾಗ ಮಕ್ಕಳೆಲ್ಲ ಮಲ್ಕೋಬೇಕು, ಆಗ ಶೂಟ್ ಮಾಡ್ಕೋಬೇಕು ಅಲ್ಲ ಶ್ರೀಮಂತವ್ರೆ. ಟೈಮ್ ತೋರಿಸ್ತಿರೋ ಒಂಚೂರು ಎಷ್ಟಾಗಿದೆ ಅಂದ್ಬಿಟ್ಟು. ಅಲ್ಲಿ ನೋಡಿ 11 ಗಂಟೆಗೆ ಇನ್ನು 5 ನಿಮಿಷ ಇದೆ. 11 ಗಂಟೆಗೆ 10 ಗಂಟೆಗೆ ರೀ, 11 ಗಂಟೆಗೆ ಇನ್ನು 5 ನಿಮಿಷ ಇದೆ. ನೈಟು ನಾನು ಶೂಟ್ ಮಾಡ್ತಿರೋದು ಇವತ್ತು. ಸೊ ಫ್ರೆಂಡ್ಸ್ ನೋಡಿ, ಈ ತರ ಬರುತ್ತೆ ಸ್ಯಾರಿ, ಹಾಕೊಂಡ್ಬಿಡ್ತೀನಿ. ಎಸ್, ಇದ ಸೆರ್ಗ ಮಮ್ಮಿ, ಇದಾ ಇಲ್ಲ, ಎಲ್ಲ ಕಡೆ ಒಂದೇ ಇದೆ. ಒಂದ್ ನಿಮಿಷ ಇದೆ, ಇದೇ ಹೋಗ್ತಾ ಇದ್ದದ್ದು, ಒಳ್ಳೆ ಜಾರ್ಕೊ ಬರುತ್ತೆ. ಫ್ರೆಂಡ್ಸ್ ನೋಡಿ, ಈ ತರ ಕಾಣಿಸುತ್ತೆ. ಸೊ ನಿಜವಾಗ್ಲೂ ಈ ಬ್ಲೌಸ್ನ ನಾನು ಸ್ಟಿಚ್ ಮಾಡಿಸ್ಕೊಂಡು ವೇರ್ ಮಾಡಿದಿದ್ರಂತೂ ಮಸ್ತ್ ಕಾಣಿಸ್ತಾ ಇತ್ತು. ಇನ್ನು ಸ್ಟಿಚಿಂಗ್ ನಾಳೆ ಕೊಡಬೇಕು. ಸೊ ಅಷ್ಟರಲ್ಲಿ ಆಮೇಲೆ ಇನ್ನು ಸ್ಯಾರಿ ಅವ್ರು ಸ್ಟಿಚ್ ಮಾಡಿಕೊಡೋ ಅಷ್ಟರಲ್ಲಿ ಎಷ್ಟು ದಿನ ಆಗುತ್ತೋ ಅಂದ್ಬಿಟ್ಟು ನಾನು ಫಸ್ಟೇ ನಿಮಗೆ ತೋರಿಸ್ತಾ ಇದ್ದೀನಿ. ಬಟ್ ಯಾವ್ದಾದ್ರು ಮುಂದೆ ಫಂಕ್ಷನ್ ಅಲ್ಲಿ ಹಾಕೊಂಡಾಗ ಖಂಡಿತವಾಗ್ಲೂ ತೋರಿಸ್ತೀನಿ, ಓಕೆನಾ. ಸ್ಯಾರಿ ತೋರಿಸ್ದೆ ಅಲ್ವಾ. ಸೊ ಆ ಸ್ಯಾರಿಗೆ ಮ್ಯಾಚಿಂಗ್ ಶೇಪ್ ವೇರ್ ಪೆಟಿಕೋಟ್ ತರಿಸಿದ್ದೀನಿ ನೋಡಿ. ಸೇಮ್ ಅದೇ ಕಲರ್ ಅಲ್ಲಿ ಬುಕ್ ಮಾಡ್ಕೊಂಡಿದ್ದೆ, ತುಂಬಾ ಚೆನ್ನಾಗಿ ಬಂದಿದೆ. ಸೊ ನನ್ಗಂತೂ ಅದೇ ಸ್ಯಾರಿಗೆ ಅದೇ ತರ ಪೆಟಿಕೋಟ್ ಹಾಕ್ಲಿಕ್ಕೆ ತುಂಬಾ ಇಷ್ಟ ಆಗುತ್ತೆ. ಇದ್ರದ್ದು ಲಿಂಕ್ ಕೊಟ್ಟಿರ್ತೀನಿ, ಪರ್ಚೇಸ್ ಮಾಡ್ಕೊಳ್ಳಿ. ಸೊ ಬೆಳಿಗ್ಗೆ ತೊಳೆದಿರೋ ಮುಖ, ಮೇಕಪ್ ಶೋ ಅಂತಾರೆ. ಬೆವ್ರದಿರ್ತಾ ಇದ್ದೀನಿ, ಇವಾಗ ಬೆವರ್ತಾ ಇದ್ದೀನಿ ನಾನಲ್ಲ. ನನ್ನ ಹಸ್ಬೆಂಡ್ಗೆ ಒಂದು ಸ್ವಲ್ಪ ಏನೋ ಚೆಕಪ್ ಇತ್ತು, ಹೋಗಿದ್ವಿ ಹಾಸ್ಪಿಟಲ್ಗೆ. ಸೊ ಇನ್ನು ಏನೇನೋ ಬೇಜಾನ್ ಕೆಲಸ ಇದ್ದು ನನ್ನವು ಇವತ್ತು. ಅಂದರೆ ನಾನು ಅನಿತಾ ಶಮಂತ್ ಯೂಟ್ಯೂಬ್ ಚಾನಲ್ ಇರೋದ್ರಿಂದ ಗೃಹಲಕ್ಷ್ಮಿದೆಲ್ಲ ವಿಡಿಯೋ ಹಾಕ್ತಾ ಇರ್ತೀನಲ್ವಾ, ಅದ್ರ ಬಗ್ಗೆ ಇನ್ಫಾರ್ಮೇಶನ್ ತಿಳ್ಕೊಳ್ಳೋದು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗೋದು, ಸೊ ಫುಡ್ ಆಫೀಸ್ಗೆ ಹೋಗೋದು, ತುಂಬ ಕೆಲಸ ಇತ್ತು. ಅಲ್ಲೆಲ್ಲ ಹೋಗಿ ಇವತ್ತು ಒಂದು ಸ್ವಲ್ಪ ಟಯರ್ಡ್ ಆಗಿದೆ. ಹಂಗಾಗಿ ಈಗ 11 ಗಂಟೆ ರಾತ್ರಿ ವಿಡಿಯೋ ಇದನ್ನ ಮಾಡ್ತಾ ಇದ್ದೀವಿ. ಸೊ ಇರಲಿ, ತೊಂದರೆ ಇಲ್ಲ. ನೋಡಿ, ಇದು ಬಂದು ನೆಕ್ಸ್ಟ್ ಡ್ರೆಸ್ಸು. ಸಕ್ಕತ್ತಾಗಿದೆ ಗೊತ್ತಾ. ಬಟ್ ಏನ್ ಮಾಡ್ತೀರಾ, ಇದು ಆಲ್ಮೋಸ್ಟ್ ಯಾವಾಗ್ಲೂ ಔಟ್ ಆಫ್ ಸ್ಟಾಕ್ ಆಗಿರುತ್ತೆ, ಅದೊಂದು ಬೇಜಾರು. ನಾನು ತಗೋಬೇಕಾದ್ರೆ ಇದು ಇತ್ತು ಸೈಜು, ಎಲ್ಲ ಸೈಜು ಇತ್ತು. ಈಗ ವಿಡಿಯೋ ಮಾಡೋದಿನ್ ನೋಡ್ತೀನಿ, ಸೊ ಇಲ್ಲ, ಯಾವ್ದು ಇಲ್ಲ. ಮೀಡಿಯಂ, ಲಾರ್ಜ್, XL, XXL ಎಂತದೂ ಇಲ್ಲ. ಸೊ ನೋಡೋಣ, ಏನಾದ್ರೂ ಸೈಜ್ ಬಂತು, ಸಾರಿ ಸೈಜ್ ಅಂತ ಇದ್ದೀನಿ, ಏನು ಸ್ಟಾಕ್ ಮತ್ತೆ ರೀಸ್ಟಾಕ್ ಮಾಡಿದ್ರು ಅಂತ ಹೇಳಿದ್ರೆ, ಸ್ಟಾಕ್ ಬಂತು ಅಂದ್ರೆ ನಾನು ನಿಮ್ಗೆ ಲಿಂಕ್ ಕೊಟ್ಟಿರ್ತೀನಿ, ಚೆಕ್ ಮಾಡಿ ನೋಡಿ. ತುಂಬಾ ಚೆನ್ನಾಗಿದೆ, ವೇರ್ ಮಾಡ್ಕೊಂಡ್ ಬರ್ತೀನಿ. ಫ್ರೆಂಡ್ಸ್, ಇದು ಇವಾಗ ವೇರ್ ಮಾಡಿರೋದಲ್ಲ. ಸೊ ಯಾವತ್ತೋ ಮನೆ ಹತ್ರ ಈ ಡ್ರೆಸ್ನ ಹಾಕೊಂಡಿದ್ದೆ. ಸೊ ಹಾಗಾಗಿ ಅದೇ ವಿಡಿಯೋ ಕ್ಲಿಪ್ಪಿಂಗ್ ಇತ್ತು ಅಂದ್ಬಿಟ್ಟು ಅದನ್ನೇ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ತುಂಬಾ ಕಡಿಮೆ ದುಡ್ಡು, ಬಟ್ ಬ್ಲೂ ಕಲರ್ ಮಾತ್ರ ಔಟ್ ಆಫ್ ಸ್ಟಾಕ್ ಆಗಿದೆ. ಅಂಡ್ ಬೇರೆ ಬೇರೆ ಕಲರ್ಸ್ ಅವೈಲೇಬಲ್ ಇದೆ, ಪಿಂಕ್, ಗ್ರೀನು, ಮರೂನ್ ಕಲರ್ ಈ ರೀತಿಯಾಗಿ ಇದೆ. ಸೊ ಮರೂನ್ ಕಲರ್ ತುಂಬಾ ಚೆನ್ನಾಗಿದೆ, ಅದಂತೂ ಇವಾಗ ಟ್ರೆಂಡಿಂಗ್ ಅಲ್ಲಿ ಇದೆ, ತುಂಬಾ ಜನ ಇಷ್ಟಪಟ್ಟು ತಗೋತಾರೆ. ಸೊ ಮೇ ಬಿ 480 ರೂಪಾಯಿಂದ ಒಂದು 520 ರೂಪಾಯಿ ಒಳಗಡೆನೆ ಇರುತ್ತೆ. ತುಂಬಾ ಚೆನ್ನಾಗಿದೆ, ಕ್ವಾಲಿಟಿ ಮಾತ್ರ ಮಿಸ್ ಮಾಡ್ಕೋಬೇಡಿ. ಡಿಸೈನು ಅಷ್ಟೇ. ಸೊ ಇದು ಟ್ರೆಂಡಿಂಗ್ ಇರುವಂತದ್ದು. ಅಂಡ್ ಅಮೆಝಾನ್, ಫ್ಲಿಪ್ಕಾರ್ಟ್ ಅಲ್ಲಿ ತಗೋತೀವಿ ಅಂದ್ರೆ ಇದೇ ಡ್ರೆಸ್ಸು ಸೊ 900-1000 ರೂಪಾಯಿ ಚಿಲ್ಲರೆ ಹಾಕಿದ್ದಾರೆ. ಮೀಶೋದಲ್ಲಿ ಮಾತ್ರ ತುಂಬಾ ಕಡಿಮೆ ಇದೆ. ಹಂಗಂತ ಕ್ವಾಲಿಟಿ ಚೆನ್ನಾಗಿಲ್ಲ ಅಂತ ಅಲ್ಲ, ಡೈರೆಕ್ಟ್ ಮ್ಯಾನುಫ್ಯಾಕ್ಚರರ್ಸ್ ಕಡೆಯಿಂದ ಇದ್ದಾಗ ಅವರು ಮೀಶೋದಲ್ಲಿ ಯಾವುದೇ ರೀತಿ ಕಮಿಷನ್ ಕೊಡಬೇಕಾಗಿರೋದಿಲ್ಲ. ಮ್ಯಾನುಫ್ಯಾಕ್ಚರರ್ಸ್ 0 ಕಮಿಷನ್ ಇಟ್ಕೊಂಡು ಸೇಲ್ ಮಾಡ್ತಾ ಇರ್ತಾರೆ. ಮೀಶೋದವ್ರು ಯಾವುದೇ ರೀತಿ ಕಮಿಷನ್ ತಗೊಳ್ಳೋದಿಲ್ಲ, ಅಂದ್ರೆ ಜನಗಳು ಮಾರ್ತಾರಲ್ಲ ಮೀಶೋಗೆ ಅವ್ರ ಹತ್ರ. ಸೊ ಹಂಗಾಗಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಕಡಿಮೆ ಲಾಭ ಇಟ್ಕೊಂಡ್ಬಿಟ್ಟು ಈ ರೀತಿ ಕಡಿಮೆ ದುಡ್ಡಿಗೆ ಕೊಡ್ತಾರೆ ಅಷ್ಟೇನೆ. ಈ ವಿಷಯಗಳು ತುಂಬಾ ಜನಗಳಿಗೆ ಗೊತ್ತಿರೋದಿಲ್ಲ. ಬಟ್ ಅಮೆಝಾನ್, ಫ್ಲಿಪ್ಕಾರ್ಟ್, ಮಿಂತ್ರಾ ಇವ್ರದ್ದೆಲ್ಲ ಹಂಗಿರೋದಿಲ್ಲ. ಯಾರು ಮ್ಯಾನುಫ್ಯಾಕ್ಚರರ್ಸ್ ಮಾರ್ತಾರೆ ಅಲ್ವಾ ಆ ಒಂದು ಪ್ಲಾಟ್ಫಾರ್ಮ್ಗೆ, ಅಂದ್ರೆ ಅಮೆಝಾನ್, ಫ್ಲಿಪ್ಕಾರ್ಟ್ಗೆ, ಅವರು ಕಮಿಷನ್ ಕೊಡ್ಬೇಕಿರತ್ತೆ. ಇಷ್ಟು % ಕಮಿಷನ್ ಅಂದ್ಬಿಟ್ಟು ಮಾರೋರ ಹತ್ರ ಇಸ್ಕೋತಾರೆ. ಇದು ಬಂದು ತುಂಬಾ ಜನ ಕೇಳ್ತಾ ಇದ್ರಿ, ಅನಿತಾ ಸ್ಟ್ರೈಟ್ನರ್ ತೋರಿಸಿ ಮೀಶೋದಲ್ಲಿ ಅಂತ ಹೇಳ್ಬಿಟ್ಟು. ಅಂಡ್ ತುಂಬಾ ಕಡಿಮೆ ದುಡ್ಡು, ಮೇ ಬಿ ಒಂದು 250 ರೂಪಾಯೋ 280 ರೂಪಾಯೋ ಇತ್ತು ಅನ್ಸುತ್ತೆ ನಾನು ತಗೊಂಡಾಗ. ಇದು ತಗೊಂಡು ಹೆಚ್ಚು ಕಡಿಮೆ ಒಂದು 6 ತಿಂಗಳಾಗಿದೆ. ನಿಮಗೆ ವಿಡಿಯೋ ಮಾಡಿ ತೋರಿಸಿರ್ಲಿಲ್ಲ ಅಷ್ಟೇ. ಇದೇನು ನಾನು ಏನ್ ಹೇಳ್ತಾರೆ, ನಾನು ಕೂದ್ಲಿಗೆ ಅಂತ ಹೇಳಿ ತಗೊಂಡಿಲ್ಲ, ಸ್ಟ್ರೈಟ್ ಮಾಡ್ಲಿಕ್ಕೆ, ಸ್ಯಾರಿಗೆ ಅಂತಾನೆ ನಾನು ತಗೊಂಡಿರೋದು. ಸೊ ಯಾವುದೇ ಸ್ಯಾರಿ ಉಡ್ಲಿ ನಾನು, ಸೊ ಕೆಲವೊಮ್ಮೆ ಹೇಗಾಗುತ್ತೆ, ಈ ಜಿಮ್ಮಿಚು ಅಂತ ಹೇಳ್ಬಿಟ್ಟು ಸ್ಯಾರಿ ಬರ್ತಾ ಇದಾವೆ ಅಲ್ವಾ ಇವಾಗ ಎಲ್ಲಾನು. ಸೊ ಅವು ನೀಟಾಗಿ ನರ್ಗೆ ಕೂರಲ್ಲ, ಒಂಥರ ಹಿಂಗ್ ಅಳ್ಕೊಂಡಂಗ್ ಆಗ್ತಾ ಇರ್ತವೆ. ಸೊ ಆಗ ನಾನು ಏನ್ ಅದಕ್ಕೋಸ್ಕರನೇ ನಾನು ಇದನ್ನ ಬಳಸೋದು.
ಸೊ ನರ್ಗೆ ನೀಟಾಗಿ ಮಾಡ್ಕೊಂಡ್ಬಿಡ್ತೀನಿ. ಅದು ಈ ತರ ಹಂಗೆ ಹಿಂಗೆ ಅಳ್ಕೊಂಡಿರ್ತಾವಲ್ಲ, ನೀಟಾಗಿ ನರ್ಗೆ ಇಟ್ಟಿಸ್ಕೊಂಡ್ಬಿಟ್ಟು, ಸೊ ಈ ತರ ಎಲ್ಲ ನರ್ಗೆನು ಒಟ್ಟಿಗೆ ಕೂಡಿಸ್ಕೊಂಡ್ಬಿಟ್ಟು 4-5 ಆಗಿರ್ತಾವಲ್ವಾ, ಸೊ ನೀಟಾಗಿ ಹಿಂಗ್ ಮಾಡ್ಕೊಂಡು ಹೋಗ್ತೀನಿ ಹಿಂಗೆ ಕೆಳಗಡೆವರ್ಗುನು. ಒಂದ್ 3 ಸತಿ ಹಿಂಗ್ ಮೇಲಿಂದ ಕೆಳಗೆ ಏನ್ ಹೇಳಿದೆ, ಮೇಲಿಂದ ಕೆಳಗೆ ಹಿಂಗ್ ಮಾಡ್ಕೊಂಡು ಹೋಗ್ಬಿಟ್ರೆ ಸೊ ನಿಜವಾಗ್ಲೂ ಎಷ್ಟು ಚೆನ್ನಾಗಿ ಕೂರ್ತವೆ ಗೊತ್ತಾ. ನಿಮ್ಗೆ ಎಂತ ಸೀರೆ, ರೇಷ್ಮೆ ಸ್ಯಾರಿ ಆಗಿರ್ಲಿ, ಬೇರೆ ಎಂತ ಸ್ಯಾರಿನಾದ್ರೂ ಆಗಿರ್ಲಿ, ನರ್ಗೆ ಕೂರಿಸ್ಕೊಳಕ್ಕೆ ಟೆನ್ಷನ್ನೇ ಬೇಡ. ಈ ಏನ್ ಹೇಳ್ತಾರೆ, ಮೇಕಪ್ ಆರ್ಟಿಸ್ಟ್ ಗಳೆಲ್ಲ ಬರ್ತಾರಲ್ವಾ ಮೇಕಪ್ ಮಾಡ್ಲಿಕ್ಕೆ, ನಮ್ಗೆ ಏನಾದ್ರೂ ಫಂಕ್ಷನ್ ಇದ್ದಾಗ ಅವ್ರು ಯೂಸ್ ಮಾಡೋದೇ ನರ್ಗೆ ಕೂರಿಸ್ಲಿಕ್ಕೆ ಈ ಒಂದು ಮೆಷಿನ್. ಖಂಡಿತವಾಗ್ಲೂ ಇದೊಂದು ಮಸ್ಟ್ ಬೈ, ನೀವೆಲ್ಲರೂ ತಗೊಂಡು ಇಟ್ಕೊಂಡಿರಿ. ಸೊ ಸ್ಯಾರಿ ನೀವೆಲ್ಲರೂ ಹೊರಟಾಗ ಹೆಂಗ್ ಮಾಡಿದ್ರಪ್ಪ ಈ ನರ್ಗೆನ ಅನಿಸ್ಬೇಕು. ಹೆಂಗ್ ಮಾಡಿರ್ತೀವಿ ಹಂಗೆ ಕೂತಿರ್ತವೆ. ಬೆಳಿಗ್ಗೆ ನಾವು ಮಾಡ್ಕೊಂಡು ಹೋದ್ರೆ ಫಂಕ್ಷನ್ ಎಲ್ಲೇ ನಾವ್ ಹೆಂಗೆ ಕೂತು ಒದ್ದಾಡ್ ಬಂದ್ರು ಅದ್ ಹಂಗೆ ಇರುತ್ತೆ ನರ್ಗೆಗಳು. ಸೊ ಖಂಡಿತ ಯೂಸ್ ಮಾಡಿ. ಅಂಡ್ ಯೂಸ್ ಮಾಡೋದಕ್ಕಿಂತ ಮುಂಚೆ ಹೀಟ್ ಆಗಿರುತ್ತೆ ಅಲ್ವಾ, ಒಂದ್ಸತಿ ಒಂದು ಪಂಚೆಗೋ ಅಥವಾ ಟವಲ್ಗೋ ಒಂದು ಹಳೆ ಬಟ್ಟೆಗೆ ಒಂದ್ಸತಿ ನೋಡಿ, ತುಂಬಾ ಹೀಟ್ ಆಗಿ ಆಮೇಲೆ ಸ್ಯಾರಿಗಿರಿ ಸುಟ್ ಹಾಕ್ಬಿಟ್ರೆ ಕಷ್ಟ. ನಾನೊಂದು ಹಂಗ್ ಮಾಡಿದ್ದೆ, ಸೊ ಹಂಗಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ. ಸೊ ನಾರ್ಮಲ್ ಹೀಟ್ ಅಲ್ಲೇ ನೀವು ಮಾಡ್ಕೊಂಡ್ರೆ ಸಾಕು, ತುಂಬಾ ಚೆನ್ನಾಗಿ ಕೂರುತ್ತೆ. ಓಕೆನಾ, ಇದ್ರದ್ದು ನಾನು ಲಿಂಕ್ ಕೊಟ್ಟಿರ್ತೀನಿ, ಪರ್ಚೇಸ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ತುಂಬಾ ಜನ ಕೇಳ್ತಾ ಇದ್ದಿದ್ದು ಅಂದ್ರೆ ಅನಿತಾ ರೆಡಿ ಬ್ಲೌಸ್ ಬರಬೇಕು ಸ್ಯಾರಿಗೆ, ಅಂದ್ರೆ ಸ್ಟಿಚ್ಡ್ ಬ್ಲೌಸ್ ಬರಬೇಕು. ಸೊ ಆ ತರ ಸ್ಯಾರಿಗಳನ್ನ ತುಂಬಾ ತೋರಿಸಿ ಅಂತ ಹೇಳಿ ಕೇಳ್ತಾ ಇದ್ರಿ. ಬ್ಲೌಸ್ ಹೊಲಿಸ್ಕೊಳ್ಳೋದು ತಪ್ಪುತ್ತಲ್ಲ ಅಂತ ಹೇಳ್ಬಿಟ್ಟು. ಸೊ ಅದೇ ತರ ನನ್ಗೂ ತುಂಬಾನೇ ಇಷ್ಟ ಆಗತ್ತೆ. ಅಂಡ್ ನನ್ಗಂತೂ ಮಾಡಿಸ್ದಂಗ್ ಬ್ಲೌಸ್ ಕೂರ್ತವೆ ಗೊತ್ತಾ. ಸೊ ಹಂಗಾಗಿನೇ ನಾನು ಮೀಶೋದಲ್ಲಿ ಈ ತರ ತಗೊಂಡ್ಬಿಡ್ತೀನಿ. ಸೊ ನಿಜವಾಗ್ಲೂ ನಾನೊಂದು ಚೂರು ಫಿಟ್ಟಿಂಗ್ ಇಡ್ಸ್ಕೊಂಡಿಲ್ಲ. ಅದೇನೋ ನನ್ನ ಸೈಜ್ಗೆ ಹೊಲ್ದಿದಾರೇನಪ್ಪ ಇದು ಅನ್ನೋ ರೀತಿ ಕಾಣಿಸ್ತಾ ಇದೆ. ಇನ್ನು ಬ್ಯಾಕ್ ಸೈಡ್ ನೋಡಿದ್ರೆ ನೀವ್ ಏನ್ ಅನ್ಕೊಂತೀರೋ ಅಷ್ಟು ಚೆನ್ನಾಗಿ ಡೀಪ್ ತೆಗ್ದಿದ್ದಾರೆ ಗೊತ್ತಾ. ನಿಮ್ಗೆ ಏನಾದ್ರೂ ಲೂಸ್ ಬರುತ್ತೆ ಈ ಬ್ಲೌಸ್ ಅಂದ್ರೆ ನೀವು ಸ್ವಲ್ಪ ಸ್ಟಿಚ್ ಮಾಡಿಸ್ಕೊಳ್ಳಿ, ಸೈಡ್ ಸ್ಟಿಚ್. ಸೊ ಫ್ರೀ ಸೈಜ್ ಕೊಟ್ಟಿರ್ತಾರೆ, ದೊಡ್ಡ ಸೈಜ್ ಅಲ್ಲೇ ಬ್ಲೌಸ್, ರೆಡಿ ಬ್ಲೌಸ್ ನ ಕೊಟ್ಟಿರ್ತಾರೆ ಸ್ಯಾರಿಗೆ. ಸ್ಯಾರಿ ಅಂತೂ ಮಸ್ತ್ ಇದೆ ನಿಜವಾಗ್ಲೂ. ಇದು ಮೀಶೋ ಸ್ಯಾರಿನ ಅಂತ ಅನ್ನಿಸ್ಬೇಕು ನಿಮಗೆ. ನೋಡಿ ನರ್ಗೆ ನೋಡಿ. ಸೊ ಕೆಲವೊಂದು ನರ್ಗೆ ನೀಟಾಗಿ ಕೂರಲ್ಲ, ಓಕೆನಾ, ಬಟ್ ಇದು ಇದೆಯಲ್ಲ ತುಂಬಾ ಚೆನ್ನಾಗಿ ನರ್ಗೆ ಕೂರ್ತಾ ಇದೆ. ನಾನು ಏನೋ ಒಂದೇ ಒಂದ್ಸತಿನೂ ನೀವ್ಕೊಂಡಿಲ್ಲ ನರ್ಗೆನ, ಅಥವಾ ಏನ್ ಹೇಳ್ತಾರೆ, ನಾನು ಒಂದು ಏರ್ ಸ್ಟ್ರೈಟ್ನರ್ ತಗೊಂಡಿದ್ದೆ ಈ ತರ ನರ್ಗೆ ಮಾಡಕ್ಕೆ ಅಂತ, ಅದ್ರಲ್ಲೂ ಕೂಡ ನಾನು ಮಾಡ್ಕೊಂಡಿಲ್ಲ. ಏನಾದ್ರೂ ಅದ್ರಲ್ಲಿ ಮಾಡ್ಕೊಂಡ್ರೆ ಎಷ್ಟು ಚೆನ್ನಾಗಿ ನರ್ಗೆ ಕೂರ್ತಾವೋ ಗೊತ್ತಿಲ್ಲ. ನಿಜವಾಗ್ಲೂ ಈ ಸ್ಯಾರಿನ ಎಲ್ಲರೂ ಪರ್ಚೇಸ್ ಮಾಡಿ, ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಯಾಕಂದ್ರೆ ಅಂಗಡಿನಲ್ಲಿ ನೀವು ಎಲ್ಲೇ ಶಾಪ್ ಹೋಗಿ ಈ ಸ್ಯಾರಿನ ಕೇಳಿ, ಈ ಸ್ಯಾರಿ ಬೆಲೆ 2,500 ರೂಪಾಯಿ ಖಂಡಿತವಾಗ್ಲೂ ಇರುತ್ತೆ, 2500 ರುಪೀಸ್. ಬಟ್ ಮೀಶೋದಲ್ಲಿ ಕೇವಲ 1,200 ರೂಪಾಯಿ ಒಳಗಡೆನೆ ಇರುತ್ತೆ, 1,100 ಅಥವಾ 1,200 ರೂಪಾಯಿ ಒಳಗಡೆ ಇರುತ್ತೆ. ಸೊ ಮಸ್ಟ್ ಬೈ. ಕ್ವಾಲಿಟಿ ಬಗ್ಗೆ ಅನುಮಾನನೇ ಬೇಡ, 200% ತುಂಬಾನೇ ಚೆನ್ನಾಗಿದೆ ಇದು. ಓಕೆನಾ, ಸ್ವಲ್ಪ ನೀವು ಓವರ್ ಆಲ್ ಸ್ಯಾರಿ ಹೆಂಗಿದೆ ಅಂದ್ಬಿಟ್ಟು ಬ್ಯಾಕ್ ಸೈಡ್ ತೋರಿಸ್ತೀನಿ. ಅದಕ್ಕೂ ಮುಂಚೆ ಇಲ್ಲಿ ನೋಡ್ಕೊಂಡ್ಬಿಡಿ, ಇಲ್ಲಿ ತೋರಿಸಿ ಸ್ವಲ್ಪ. ಸೊ ನೋಡಿ, ವೈಟ್ ಸ್ಟೋನ್ ಕೊಟ್ಟಿದ್ದಾರೆ, ತುಂಬಾ ಚೆನ್ನಾಗಿದೆ. ಇದೆಲ್ಲ ಒಂಚೂರು ಕಪ್ಪಾಗಲ್ಲ ಗೊತ್ತಾ. ಸೊ ಸಕ್ಕದಾಗಿದೆ, ಮಿಸ್ ಮಾಡ್ಲೇಬೇಡಿ. ಇದ್ರಲ್ಲೂ ಕಲರ್ಸ್ ಇದೆ, ಮರೂನ್ ಇದೆ, ರೆಡ್ ಇದೆ, ದೆನ್ ಬ್ಲೂ ಇದೆ. ಓಕೆನಾ, ಇದು ರಾಯಲ್ ಬ್ಲೂ ಯಾರಿಗೆ ತಾನೇ ಚೆನ್ನಾಗಿ ಕಾಣಲ್ಲ ಹೇಳಿ. ಹಂಗಾಗಿ ನಾನು ಕೂಡ ಬ್ಲೂ ಕಲರ್ ಅಲ್ಲೇ ತಗೊಂಡಿರುವಂತದ್ದು. ಅಂಡ್ ಇದು ಇವತ್ತಿನ ಆಸೆ ಅಲ್ಲ, ಮೇ ಬಿ 2-3 ವರ್ಷದಿಂದ ನಾನು ಈ ಸ್ಯಾರಿ ತಗೋಬೇಕು ಅಂತಾನೆ ಇದೆ. ಸೊ ಇವತ್ತು ಕಾಲ ಕೂಡಿದೆ. ಅಂಡ್ ಈ ಸ್ಯಾರಿ ಅಂಡ್ ಯಾವಾಗ ನೋಡಿದ್ರು ಈ ಸ್ಯಾರಿ ಬೆಲೆ 2,000 ರೂಪಾಯಿ ರೇಂಜಿಗೆ ಮೀಶೋದಲ್ಲೂ ಇಡ್ತಾ ಇದ್ರು, ಯಾಕೆಂದ್ರೆ ಅವಾಗ ಲಾಂಚ್ ಆಗಿರುತ್ತೆ ಅಲ್ವಾ ಸ್ಯಾರಿಗಳು. ಸೊ ಹಾಗಾಗಿ, ಬಟ್ ಇವಾಗ ಕಡಿಮೆ ಮಾಡಿದ್ದಾರೆ, ಹಾಗಾಗಿ ಈ ಟೈಮಲ್ಲಿ ತಗೊಂಡ್ಬಿಡಿ. ಬ್ಲೌಸ್ ಡಿಸೈನ್ ನೋಡಿ ಹೆಂಗ್ ಹೊಲ್ದಿದ್ದಾರೆ, ಎಷ್ಟು ಡೀಪ್ ಆಗಿದೆ ಅಂತ ಹೇಳ್ಬಿಟ್ಟು. ಅಂಡ್ ಒಳಗಡೆ ಪೆಟಿಕೋಟ್ ಕೂಡ ನಾನು ಇದೇ ಹಾಕಿದೀನಿ, ಇಲ್ಲಿ ನೋಡ್ತಾ ಇರ್ಬೋದು. ನೋಡಿ, ಸೇಮ್ ನವಿ ಬ್ಲೂ ಬರುತ್ತಲ್ಲ ಆ ತರ ಪೆಟಿಕೋಟ್ ನಾನು ಯೂಸ್ ಮಾಡಿದೀನಿ. ಶೇಪ್ ವೇರು ಮೀಶೋದಲ್ಲೇ ತಗೊಂಡಿರೋದು, ಇದ್ರದ್ದು ಕೂಡ ನಾನು ಲಿಂಕ್ ಕೊಟ್ಟಿರ್ತೀನಿ. ಅಂಡ್ ಇದಕ್ಕೆ ನೀವು ಒಳಗಡೆ ಬೇರೆ ಯಾವುದೇ ಪೆಟಿಕೋಟ್ ಹಾಕಿದ್ರು ಏನ್ ಕಾಣಿಸಲ್ಲ ಬಿಡಿ, ಬಟ್ ನನ್ಗೆ ಅದೇನೋ ಅಭ್ಯಾಸ ಅಲ್ವಾ. ಸೊ ಹಂಗಾಗಿ ನಾನು ಸೇಮ್ ಸ್ಯಾರಿ ಯಾವ ತರ ಇರುತ್ತೆ ಅದೇ ತರ ಶೇಪ್ ವೇರ್ ತಗೋತೀನಿ. ಬೇಕಾದ್ರೆ ನೀವು ಪರ್ಚೇಸ್ ಮಾಡಿ. ಓಕೆನಾ, ಸೊ ಬನ್ನಿ ಪಟಾಪಟ್ ಅಂತ ಹೇಳ್ಬಿಟ್ಟು ಇನ್ನೊಂದು ಬ್ಯೂಟಿಫುಲ್ ಆಗಿರುವಂತ ಡ್ರೆಸ್ ನ ನಿಮಗೆ ತೋರಿಸ್ತೀನಿ ನಾನು ತಗೊಂಡಿರೋದು. ಸೊ ಇಲ್ಲೆಲ್ಲೋ ಇಟ್ಟಿದ್ದೆ, ಪಿಂಕ್ ಕಲರ್, ಬೇಬಿ ಪಿಂಕ್ ಕಲರ್. ಸೊ ಇದು ಅಷ್ಟೇ, ಯಾವಾಗ ನೋಡಿದ್ರು ತುಂಬಾ ಜಾಸ್ತಿ ಪ್ರೈಸ್ ಇರ್ತಾ ಇತ್ತು ಮೀಶೋದಲ್ಲಿ. ಅಯ್ಯೋ, ಈ ಒಂದು ಡ್ರೆಸ್ಸಿಗೆ ಅಷ್ಟೊಂದು ಪ್ರೈಸ್ ಇಡ್ತಿದ್ರಾ ಅಂತ ನನ್ಗೆ ಅನಿಸ್ತಾ ಇದೆ. ಸೊ ನೋಡೋಣ ಹಾಕೊಂಡಾಗ ಹೆಂಗ್ ಕಾಣುತ್ತೆ ಅಂದ್ಬಿಟ್ಟು. ಕ್ವಾಲಿಟಿ ತುಂಬಾನೇ ಚೆನ್ನಾಗಿದೆ, ಬಟ್ ಸಾವಿರಾರು ಗಟ್ಲೆ ಕೊಡೋ ತರ ಏನಿಲ್ಲ. ಸೊ ಮುಂಚೆ ಎಲ್ಲ ನಾನು ಶಮಂತವ್ರೆ ನೋಡ್ತಿದ್ನಲ್ಲ ಮೀಶೋದಲ್ಲಿ, ಇದು ಅದೆಷ್ಟೋ ದಿನದಿಂದ ನಾನು ಎತ್ತಿಡ್ತಿದ್ನೋ, ಅಂದ್ರೆ ವಿಶ್ ಲಿಸ್ಟಿಗೆ ಹಾಕಿ ತಗೋಬೇಕು ಅಂದ್ಬಿಟ್ಟು. ನಿಜವಾಗ್ಲೂ 1,200, 1,300 ಇರ್ತಿತ್ತು. ಈಗ ಒಂದು 400-500 ಇರ್ಬೇಕೇನಪ್ಪ. ನೋಡ್ತೀನಿ, ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ಪ್ರೈಸು, ತುಂಬಾ ಕಡಿಮೆ ಆಗೋಗಿದೆ ಗೊತ್ತಾ. ಸೊ ಹಂಗಾಗಿ ನೋಡೇ ಬಿಡೋಣ. ಸೊ ಅಟ್ಲೀಸ್ಟ್ ಇಷ್ಟೊಂದು ಕಡಿಮೆ ಆಗಿದೆಯಲ್ಲ ಅಂತ ಹೇಳ್ಬಿಟ್ಟು ತರಿಸ್ದೆ ನಾನು. ಫ್ರೆಂಡ್ಸ್ ನೋಡಿ, ನೆಕ್ಸ್ಟ್ ಡ್ರೆಸ್ ಬಂದು ಇದು ವೇರ್ ಮಾಡ್ಕೊಂಡು ಬಂದಿದ್ದೀನಿ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನನ್ಗೆ ಅನಿಸ್ತಾ ಇದೆ. ಅಂಡ್ ಶೇಪ್ ಅಂತೂ ತುಂಬಾ ಚೆನ್ನಾಗಿ ಹೊಲ್ದಿದ್ದಾರೆ. ಕೆಳಗಡೆ ಅನಾರ್ಕಲಿ ನೋಡಿ, ಅಲ್ಲ ಶಮಂತವ್ರೆ, ತುಂಬಾ ಚೆನ್ನಾಗಿ ಸ್ಟಿಚ್ ಮಾಡಿದ್ದಾರೆ.
ಅಂಡ್ ಇದು ಏನ್ ಹೇಳ್ತಾರೆ, ನೀವು ಕೇಳ್ತಿರಲ್ಲ ಲೈನಿಂಗ್ ಕೂಡ ಕರೆಕ್ಟ್ ಆಗಿ ಕೊಟ್ಟಿದ್ದಾರೆ, ಉದ್ದವಾಗಿ ಕೊಟ್ಟಿದ್ದಾರೆ, ತುಂಬಾ ಚೆನ್ನಾಗಿದೆ. ಅಂಡ್ ವೇಲ್ ನೋಡಿ ಎಷ್ಟು ಚೆನ್ನಾಗಿ ಬಾರ್ಡರ್ ಅಲ್ಲಿ ಮಿರರ್ ಕೊಟ್ಟಿದ್ದಾರೆ, ಲೇಸ್ ವರ್ಕ್. ಇದು ರಿಯಲ್ ಮಿರರ್ ವರ್ಕ್ ಅಲ್ಲ, ಪೇಪರ್ ಮಿರರ್ ವರ್ಕ್ ತರ ಬರುತ್ತಲ್ವಾ, ಸೊ ಆ ತರ ಕೊಟ್ಟಿದ್ದಾರೆ. ಯಾಕೆಂದ್ರೆ ಇಷ್ಟು ಕಡಿಮೆ ದುಡ್ಡಿಗೆ ಅವ್ರು ರಿಯಲ್ ಮಿರರ್ ವರ್ಕ್ ಮಾಡೋಕ್ಕಾದ್ರೂ ಆಗತ್ತಾ ನೋಡಿ. ಇಲ್ಲೆಲ್ಲ ಏನೋ ವೈಟ್ ಕಲರ್ ಥ್ರೆಡ್ ಅಲ್ಲಿ ಮಾಡಿದ್ದಾರೆ. ಅಂಡ್ ಇದು ಅಷ್ಟೇನೆ ನೋಡಿ, ಇಲ್ಲಿ ನೆಕ್ ಹತ್ರ ಮಾಡಿದಾರಲ್ಲ, ಇದು ತುಂಬಾ ಚೆನ್ನಾಗಿದೆ. ಅಂಡ್ ಈ ರೇಟಿಗೆ ಇಲ್ಲಿ ಸ್ಕ್ರೀನ್ ಮೇಲೆ ಹಾಕಿದ್ದೀನಲ್ವ ನಾನು ಪ್ರೈಸು ಇದ್ರದ್ದು, ಈ ರೇಟ್ಗೆ ತಕ್ಕನಾಗಿದೆ ಈ ಡ್ರೆಸ್. ತುಂಬಾ ಹೈ ಲೆವೆಲ್ ಅಲ್ಲಿ ಕ್ವಾಲಿಟಿ ಖಂಡಿತವಾಗ್ಲೂ ಇಲ್ಲ. ಸೊ ಪರವಾಗಿಲ್ಲ ಈ ಡ್ರೆಸ್ಗೆ, ಯಾಕೆಂದ್ರೆ ಹೊಲಿಯೋದಕ್ಕೆ ತಗೋತಾರೆ 400-500 ಅಂತದ್ರಲ್ಲಿ ಇವರು ಸ್ಟಿಚ್ ಮಾಡಿ ವೇಲ್ ಕೊಟ್ಟು ಈ ತರ ಡ್ರೆಸ್ ಕೊಟ್ಟಿದ್ದಾರೆ ಅಂದ್ರೆ ನಿಜವಾಗ್ಲೂ ಆರಾಮ್ಸಾಗಿ ಆಫೀಸ್ ವೇರ್ಗೋ ಇಲ್ಲ ಕಾಲೇಜ್ ವೇರ್ಗೋ ಖಂಡಿತವಾಗ್ಲೂ ಪರ್ಚೇಸ್ ಮಾಡ್ಕೊಳ್ಳಿ, ತಗೋಬಹುದು. ಓಕೆನಾ? ಓಕೆ ಫ್ರೆಂಡ್ಸ್, ಹಾಗಾದ್ರೆ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನ್ ಮಾಡ್ತೀನಿ. ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಪುಟ್ಟದೊಂದು ಲೈಕ್ ಮಾಡೋದನ್ನ ಮರಿಬೇಡಿ. ಅಂಡ್ ಇನ್ನು ಯಾರಾದ್ರೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಂಡ್ ಇವತ್ತಿನ ವಿಡಿಯೋ ಯಾರ್ಯಾರೆಲ್ಲ ನೋಡಿದ್ರೆ ಅವ್ರಿಗೆಲ್ರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು.